ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಡಿ.ವಿ. ಕ್ರಿಯೇಷನ್ಸ್ ಕಂಡಕ್ಟ್ ಮಾಡ್ತಿರುವಂತಹ ಸಾಮಾನ್ಯ ಕನ್ನಡ ತರಗತಿಗಳಿಗೆ ಸ್ವಾಗತ. ಈ ಹಿಂದೆ ನಾವು ಆಲ್ರೆಡಿ 5 ಕ್ಲಾಸಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದರಲ್ಲಿ ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ತತ್ಸಮ ತದ್ಭವ, ನುಡಿಗಟ್ಟುಗಳು, ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಅದಂದರೆ ಏನು, ಜೊತೆಗೆ 1000ಕ್ಕೂ ಹೆಚ್ಚು ಉದಾಹರಣೆಗಳನ್ನು ಕೂಡ ಪಟ್ಟಿ ಮಾಡಿದ್ದೀವಿ. ಯಾರೆಲ್ಲ KPSC, KE ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸಿಲೆಬಸ್ಸಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ 35 ಮಾರ್ಕ್ಸ್ ಆ್ಯಂಡ್ ಈ ನಾವೇನು ಹೇಳ್ತೀವಿ ಕಂಪಲ್ಸರಿ ಕನ್ನಡ ಪೇಪರ್, ಫುಲ್ ಪೇಪರ್ ಬಂದು ಸಾಮಾನ್ಯ ಕನ್ನಡದ ಮೇಲೆ ಇರುತ್ತೆ. ಸೊ ಸಾಮಾನ್ಯ ಕನ್ನಡ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸಿಲೆಬಸ್. ಇದನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ವೇಯಲ್ಲಿ ನೋಡೋದಾದರೆ ಜಸ್ಟ್ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನುಡಿಗಟ್ಟುಗಳನ್ನು ತಗೊಂಡ್ರೆ, ನುಡಿಗಟ್ಟುಗಳು ಅಂದರೆ ಏನು ಅನ್ನೋ ಕ್ವಶನ್ಸ್ ಬರಲ್ಲ ನಿಮಗೆ. ಅದರ ಉದಾಹರಣೆಗಳ ಮೇಲೆ ಕ್ವಶನ್ ಬರ್ತಾ ಹೋಗುತ್ತೆ. ಈ ಸರಿ ಬೇರೆ ಕ್ವಶನ್ ಕೊಟ್ಟಿರ್ಬೋದು, ನೆಕ್ಸ್ಟ್ ಟೈಮ್ ಬೇರೆ ಉದಾಹರಣೆಗಳನ್ನು ಕೊಟ್ಟಿರ್ಬೋದು ಅಲ್ವಾ. ಸೊ ಅದಕ್ಕೆ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡಿ ನೀವು ಅದನ್ನು ಡೈಲಿ ಬೇಸಿಸಲ್ಲಿ ಡೈಲಿ ಒಂದು ಟೈಮ್ ಆದರೂ ಓದ್ತಾ ಹೋದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಫಿಟ್ ಆಗ್ತಾ ಹೋಗುತ್ತೆ, ನೆನ್ಪುಳಿತಾ ಹೋಗುತ್ತೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬುಕ್ ತೊಗೊಂಡು ನಾನು ಕ್ಲಾಸಸ್ ಮಾಡ್ತಿರೋ ಎಲ್ಲ ಕಂಟೆಂಟ್ನ ಉದಾಹರಣೆಗಳನ್ನು ನಿಮ್ಮ ಬುಕ್ಕಲ್ಲಿ ಬರೀತಾ ಒಂದು ಹತ್ರ ಕಲೆಕ್ಟ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನನಗೆ ಬರೆಯೋಕ್ಕೆಲ್ಲ ಇಷ್ಟ ಇಲ್ಲಪ್ಪ ಅಂತಂದರೆ ಈ ವಿಡಿಯೋ ಪ್ಲೇಲಿಸ್ಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಅಥವಾ ಸೇವ್ ಮಾಡಿ ಇಟ್ಕೋಬೋದು. ನಿಮ್ಗೆ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಎಕ್ಸಾಮ್ ಹತ್ರ ಬಂದಾಗ ನೋಡಿ ರಿವೈಸ್ ಮಾಡ್ಬೋದು. ಓಕೆ, ಇಷ್ಟನ್ನೆಲ್ಲ ಹೇಳ್ತಾ ನಾನು ತರ್ತಾ ಇರುವಂಥ ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ದೆನ್ ಇವತ್ತಿನ ಕ್ಲಾಸಲ್ಲಿ ನಾನು ಜೋಡಿ ಪದಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನಿವಾಗ ಒಂದು ಪೋಯಮ್ ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ದೇವರು ದಿಂಡ್ರು ಬೇಡ ಅಂದರು ಸರಿ, ಆದರೆ ಕೂಲಿ ನಾಲಿ ಮಾಡಿಕೊಂಡು ಬಟ್ಟೆ ಬರೆ ತಂದು ಕೊಟ್ಟು ಸಾಕಿ ಸಲಹಿದ ತಂದೆ ತಾಯಿಗಾದರೂ ನೋವು ಕೊಡ್ದಂಗೆ ಸುಖ ದುಃಖದಲ್ಲಿ ಜೊತೆಯಾಗಿ ಶಾಲೆಗೀಲೆ ಅಂತ ಹೋಗಿ ಸಂಧಿಗೊಂದಿಲಿ ಅಲಿದೆ ಆಟ ಪಾಠದಲ್ಲಿ ಮುಂದೆ ಬಂದು ಹಗಲು ರಾತ್ರಿ ದುಡಿದು ರೊಕ್ಕಗಿಕ್ಕ ಸಂಪಾದಿಸಿ ಮನೆ ಮಠ ಅಂತ ಮಾಡಿಕೊಂಡ್ರೆ ವಯೋಗಾಲದಲ್ಲಿ ಹಣ್ಣು ಹಂಪಲು ತಿಂದ್ಕೊಂಡು ಆರಾಮಾಗಿ ಇರಬಹುದು ನೋಡ್ರಿ ಅಂತ ಇದೆ. ಓಕೆ, ಈ ಪೋಯಮ್ ನೋಡಿದರೆ ನಿಮಗೆ ಪ್ರತಿ ಒಂದು ಲೈನಲ್ಲೂ ಕೂಡ ಜೋಡಿ ಪದಗಳು ಕಾಣುತ್ತೆ. ಎಕ್ಸಾಂಪಲ್, ದೇವರು ದಿಂಡ್ರು, ಕೂಲಿ ನಾಲಿ, ಬಟ್ಟೆ ಬರೆ, ಸಾಕಿ ಸಲುಹಿ, ತಂದೆ ತಾಯಿ, ನೋವು ಗೀವು, ಸುಖ ದುಃಖ, ಶಾಲೆ ಗೀಲೆ ಆ್ಯಂಡ್ ಮನಿ ಮೋರ್. ಲೈಕ್ ಎಲ್ಲ ಪ್ರತಿಯೊಂದು ಲೈನಲ್ಲೂ ನಿಮಗೆ ಜೋಡಿ ಪದ ಕಂಡುಬರುತ್ತೆ. ಈ ಪೋಯಮ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ ಜೋಡಿ ಪದ ಅಂದರೆ ಏನು ಅನ್ನೋದು ಒಂದು ಕ್ವಶನ್. ಒಂದು ಪದದ ಜೊತೆ ಪ್ರಾಸಕ್ಕಾಗಿ, ಓಕೆ, ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದನ ಬಳಕೆ ಮಾಡ್ತೀವಿ. ಆ ಒಟ್ಟೊಟ್ಟಿಗೆ ಯೂಸ್ ಮಾಡುವಂಥ ಪದಗಳಿಗೆ ನಾವು ಜೋಡಿ ಪದ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಲಾಸ್ಟ್ ಪೋಯಮಲ್ಲೂ ನೋಡಿದ್ರಿ, ಇನ್ನು ಜಾಸ್ತಿ ಎಕ್ಸಾಂಪಲ್ ಬೇಕಂದರೆ ಮನೆ ಮಠ, ಓಕೆ, ಸತಿಪತಿ, ಮಕ್ಕಳು ಮರಿ, ಕೆನೆ ಮೊಸರು, ಹಾಲು ಜೇನು, ಇವೆಲ್ಲ ಬಂದು ಜೋಡಿ ಪದಗಳು. ಜೋಡಿ ಪದಗಳಂದರೆ ಸಿಂಪಲ್ಲಾಗಿ ಏನು ಹೇಳಿ, ಪ್ರಾಸಕ್ಕಾಗಿ ನಾವು ಒಂದು ಪದ ಜೊತೆ ಇನ್ನೊಂದು ಪದ ಸೇರಿಸಿ ಬಳಕೆ ಮಾಡ್ತೀವಿ. ಅದರಲ್ಲಿ ಕೂಡ ಟೈಪ್ಸ್ ಇದೆ, ಓಕೆ, ಅಂದರೆ ವಿಧಗಳಿದೆ. ಫಸ್ಟ್ ಒನ್ ಬಂದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಎಕ್ಸಾಂಪಲ್ ನೋಡಿದರೆ ಮನೆ ಮಠ, ಗಿಡ ಮರ, ಒಲವು ಚಲವು, ಕಾಡು ಮೇಡು, ಈ ಥರ. ಓಕೆ, ಸೆಕೆಂಡ್ ಟೈಪ್ ಬಂದು ಒಂದಕ್ಕೊಂದು ವಿರುದ್ಧಕವಾಗಿರುತ್ತೆ, ಅಂದರೆ ನೋವು ನಲಿವು. ಸೊ ಎರಡು ವರ್ಡದ್ದು ಮೀನಿಂಗ್ ಆಪೋಸಿಟಲ್ಲಿರುತ್ತೆ. ಹಗಲು ರಾತ್ರಿ, ಕಪ್ಪು ಬಿಳುಪು, ಸುಖ ದುಃಖ, ಓಕೆ, ಕೆನೆ ಮೊಸರು, ಈ ಥರ. ಥರ್ಡ್ ಟೈಪ್ ಬಂದು ಈ ಎರಡು ಪದಗಳಿರ್ತಾವಲ್ವ, ಅದರಲ್ಲಿ ಸೆಕೆಂಡ್ ಪದದ ಅರ್ಥ ಅಸ್ಪಷ್ಟ ಇರುತ್ತೆ. ಆವಾಗ ನಾವೇನು ಹೇಳ್ತೀವಿ, ಎಕ್ಸಾಂಪಲ್ ನೋಡಿದರೆ ಕೂಲಿ ಕುಂಬಳಿ, ಹುಳ ಹುಪ್ಪಟಿ, ಕಾಯಿಲೆ ಕಸಾಲೆ, ಈ ಥರ. ಓಕೆ, ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರಲ್ಲ. ಇನ್ನೊಂದು ಫೋರ್ತ್ ಟೈಪ್ ನೋಡೋದಾದರೆ ಎರಡೂ ಪದಗಳ ಅರ್ಥ ಅಸ್ಪಷ್ಟ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಎಕ್ಕ ಸಕ್ಕ, ಓಕೆ, ಕಟ್ರಾಪಟ್ರಿ. ಫಿಫ್ತ್ ಟೈಪ್ ಬಂದು ಆ ಎರಡು ಪದಗಳಿಗೆ ಅರ್ಥ ಸೇಮ್ ಇರುತ್ತೆ, ಬಟ್ಟು ಭಾಷೆ ಬೇರೆ ಬೇರೆ ಆಗಿರುತ್ತೆ. ಒಂದು ಕನ್ನಡ ಭಾಷೆದಾಗಿರ್ಬೋದು, ಒಂದು ಇಂಗ್ಲೀಷ್ದಾಗಿರ್ಬೋದು, ಈ ಥರ. ಎಕ್ಸಾಂಪಲ್ ನೋಡೋದಾದರೆ ಕ್ಯಾಚ್ ಹಿಡಿ ಅಂತೀವಿ. ಕ್ಯಾಚ್ ಅಂದರೆ ಕೂಡ ಹಿಡಿನೇ, ಅದನ್ನೇ ಕನ್ನಡದಲ್ಲಿ ಮತ್ತೆ ಹಿಡಿ ಅಂತೀವಿ, ಕ್ಯಾಚ್ ಹಿಡಿ. ಓಕೆ, ಕಾಂಪೌಂಡು ಗೋಡೆ, ಓಕೆ, ಸಂತೆ ಮಾರ್ಕೆಟು, ಈ ಥರ ಪದಗಳನ್ನು ಬಳಸ್ತಾರೆ.
ಸೊ ಜೋಡಿ ಪದಗಳಂದರೆ ಏನಂದರೆ ಒಂದಕ್ಕೊಂದು ಪ್ರಾಸ ಕ್ರಿಯೇಟ್ ಮಾಡೋಕ್ಕೆ ಬಳಸುವಂತಹ ಪದಗಳಿಗೆ ಜೋಡಿ ಪದಗಳಂತೀವಿ. ಆ ಪದಗಳಲ್ಲಿ 5 ಟೈಪ್ಸ್ ಇದೆ. ಒಂದು ಏನು ಹೇಳ್ತೀವಿ, ಒಂದಕ್ಕೊಂದು ಪೂರಕವಾಗಿರುತ್ತೆ, ಅಥವಾ ಎರಡನೇದು ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ಒಂದರದ್ದು ಅರ್ಥ ಸ್ಪಷ್ಟ ಇರುತ್ತೆ, ಇನ್ನೊಂದರದ್ದು ಅಸ್ಪಷ್ಟ ಇರುತ್ತೆ, ಅಥವಾ ಎರಡೂ ಪದಗಳ ಅರ್ಥ ಅಸ್ಪಷ್ಟ ಇರುತ್ತೆ, ಅಥವಾ ಲಾಸ್ಟ್ ಟೈಪ್ ಬಂದು ಎರಡೂ ಬೇರೆ ಬೇರೆ ಭಾಷೆ ಪದಗಳಾಗಿರುತ್ತೆ ಬಟ್ ಮೀನಿಂಗ್ ಸೇಮ್ ಆಗಿರುತ್ತೆ. ಇಷ್ಟೆಲ್ಲ ಟೈಪ್ಸಲ್ಲಿ ಜೋಡಿ ಪದಗಳು ಬರ್ಬೋದು. ಇವಾಗ ನಾನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಎಷ್ಟಾಗುತ್ತೆ ಅಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ. ಸೊ ನೀವು ಸ್ಕ್ರೀನ್ ಮೇಲೆ ಬರುತ್ತೆ, ನಿಮ್ಮ ನೋಟ್ಬುಕ್ಕಲ್ಲಿ ಅದನ್ನು ನೋಟ್ ಡೌನ್ ಕೂಡ ಮಾಡ್ಕೋಬೋದು. ನಾನು ವಿಡಿಯೋ ಎಂಡಲ್ಲಿ ಸಿಗ್ತೀನಿ. ಐ ಹೋಪ್ ಈ ಕ್ಲಾಸಸ್ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದ್ವಿರುಕ್ತಿಗಳನ್ನು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ಲಾಸ್ಟ್ ಕ್ಲಾಸಸ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.